ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಮೇಲೆ. ಸೊ ಎಲ್ಲಾ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅನ್ನು ಕೂಡ ಇದೇ ಒಂದು ಪ್ರಾಬ್ಲಮ್ಗೆ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಯಾವ್ಯಾವ ಟೆಕ್ನಿಕ್ಸ್ ಇರೋದು ನಮಗೆ, ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಇದೆ, ನೆಕ್ಸ್ಟ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್, ಆಮೇಲೆ ಆಪ್ಟಿಮಲ್ಲು, ಆಮೇಲೆ LFU. ಸರಿನಾ? LFU ಯಾಕೆ ಲಾಸ್ಟಿಗೆ ತೊಗೊಂಡೆ ಅಂದರೆ ಒಂದು ಸ್ವಲ್ಪ ದೊಡ್ಡದು ಅಂತ ಅನ್ಸುತ್ತೆ, ಸೇಮ್ ಈಸಿನೇ ಪ್ರಾಬ್ಲಮ್ಗಳು. ಸೊ ಒಂದು ಸ್ವಲ್ಪ ದೊಡ್ಡದು ಅನ್ಸುತ್ತೆ, ಅದಕ್ಕೋಸ್ಕರ LFU ನ ಲಾಸ್ಟಿಗೆ ತೊಗೊಂಡಿದ್ದೀನಿ. ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡೋಣ, LRU ನ ಅಪ್ಲೈ ಮಾಡೋಣ, ಆಪ್ಟಿಮಲ್ಲು, ಆಮೇಲೆ LFU, ಈ ನಾಲ್ಕೇ ಬರೋದು. ಸೊ ಒಂದೊಂದ್ಸಲಿ ಕಾಂಬಿನೇಷನ್ ಅಲ್ಲಿ ಕೊಡ್ತಾರೆ, ಅಂದ್ರೆ FIFO ಮತ್ತೆ LRU ಕಾಂಬಿನೇಷನ್ ಅಲ್ಲಿ ಕೊಡ್ಬೋದು, ಇಲ್ಲ LRU ಆಪ್ಟಿಮಲ್ ಕಾಂಬಿನೇಷನ್ ಕೊಡ್ಬೋದು, ಆ ತರನೂ ಕೂಡ ಕೊಡ್ಬೋದು. ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಫ್ರೇಮ್ ಸೈಜ್ 3 ಬಿಟ್ಸ್. ಸರಿನಾ? ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ಅಲ್ಲಿ ನಿಮಗೆ 3 ಬಿಟ್ ಸೈಜ್ ಇರುವಂತ ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ ಕೇಳೋದು. 4 ಬಿಟ್ಸ್ ಅಂತಂದ್ರೆ ಸೇಮ್ ಪ್ರೊಸೀಜರ್ ಅಲ್ಲೇ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ, ಬಟ್ 4 ಬಿಟ್ಸ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂತೀವಿ. ಅಂದ್ರೆ ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ, ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಇಡುವಷ್ಟು ಜಾಗ. ಒಂದು ಫ್ರೇಮ್ 3 ಬಿಟ್ಸ್ ಅಂತಂದ್ರೆ ಒಂದು ಬಾಕ್ಸ್ ಇದೆ, ಅದರಲ್ಲಿ 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ ಅಂತ ಅರ್ಥ. ಸೊ ಅದೇ ಏನಾದ್ರೂ 4 ಬಿಟ್ಸ್ ಆದ್ರೆ 4 ಬಾಲ್ಗಳು ಇಡುವಷ್ಟು ಜಾಗ ಇದೆ ಅಂತ ಅಷ್ಟೇ. ಸರಿನಾ? ಸೊ ಈಗ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫ್ರೇಮ್ ಇದೆ, 3 ಬಿಟ್ಸ್ ಅಂತ ಹೇಳಿದೆ. ಸೊ 3 ಕೂಡ ಸ್ಟಾರ್ಟಿಂಗ್ ಅಲ್ಲಿ ಖಾಲಿ ಇರ್ತವೆ ಅಲ್ವಾ? 3 ಸ್ಟಾರ್ಟಿಂಗ್ ಅಲ್ಲಿ ಖಾಲಿ ಇದಾವೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಖಾಲಿ ಇದಾವೆ ಅಂತಂದ್ರೆ ನಾನು 1 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 1 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ಈಗ ಯಾವ್ದು ಸಾಲ್ವ್ ಮಾಡ್ತಾ ಇರೋದು? ಫಸ್ಟ್ ಇನ್ ಫಸ್ಟ್ ಔಟ್. ಸರಿನಾ? ನೆಕ್ಸ್ಟ್ 1 ಆಲ್ರೆಡಿ ಇನ್ಸರ್ಟ್ ಆಗಿದೆ, ಇನ್ನೂ 2 ಜಾಗ ಖಾಲಿ ಇದಾವೆ. ಸೊ 2 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, 2 ಅನ್ನ ಇನ್ಸರ್ಟ್ ಮಾಡ್ಬೋದು, ಯಾಕೆ ಖಾಲಿ ಇತ್ತು. ಎಸ್. ನೆಕ್ಸ್ಟ್ 1 ಆಲ್ರೆಡಿ ಇದೆ, 2 ಆಲ್ರೆಡಿ ಇದೆ, 3 ಅನ್ನ ಇನ್ಸರ್ಟ್ ಮಾಡ್ಬೋದಾ? ಎಸ್, ಇನ್ನೂ ಒಂದು ಜಾಗ ಖಾಲಿ ಇರೋದ್ರಿಂದ 3 ಅನ್ನ ಇನ್ಸರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು ಅಂದ್ರೆ ಫಸ್ಟ್ ನೋಡಿ, ಇಲ್ಲೇನಾದ್ರೂ 4 ಇದೆಯಾ ಅಪ್ಡೇಟ್ ಆಗಿರುವಂತ ಫ್ರೇಮ್ ಅಲ್ಲಿ? ಇಲ್ಲ, ನನಗೆ 4 ಇಲ್ಲ. ಸೊ ಈಗ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು, ಆದ್ರೆ ನನ್ನ 3 ಬಿಟ್ಸ್ಗಳು ಕೂಡ ಫಿಲ್ ಆಗಿದ್ದಾವೆ. ಅಂದ್ರೆ ನಾನು ಹೇಳಿದೆ ಒಂದು ಬಾಕ್ಸ್ ಇರುತ್ತೆ, 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇದೆ ಅಂತ. ಸೊ 3 ಬಾಲ್ಗಳನ್ನ ಇಟ್ಟಿರೋದ್ರಿಂದ ಈಗ ಬೇರೆ ಒಂದು ಬಾಲ್ ಅನ್ನ ಇಡೋದಕ್ಕೆ ಜಾಗ ಇಲ್ಲ. ಸೊ ಅವಾಗ ಏನ್ ಮಾಡ್ಬೋದು? ರೀಪ್ಲೇಸ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಏನಂತ ಕರಿತೀವಿ? ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್. ಇಲ್ಲೇನು ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದಾರಲ್ಲ, ಇವುಗಳನ್ನೆಲ್ಲವನ್ನು ಕೂಡ ನಾವು ಪೇಜಸ್ ಅಂತ ಕರಿತಾ ಹೋಗ್ತೀವಿ. ಸೊ ಪೇಜಸ್ ಗಳನ್ನ ನಾವು ರೀಪ್ಲೇಸ್ ಮಾಡ್ತೀವಿ, ಅಂದ್ರೆ ಒಂದನ್ನ ತೆಗ್ದಿಡೋದು, ಅದ್ರ ಜಾಗಕ್ಕೆ ಯಾವ್ದಾದ್ರು ಬೇರೆದನ್ನ ನಾವು ಹೊಸದನ್ನ ಇಡ್ತಾ ಹೋಗೋದು, ಆ ತರ. ಈಗ ಯಾರನ್ನ ರೀಪ್ಲೇಸ್ ಮಾಡಬೇಕು? 1 ರೀಪ್ಲೇಸ್ ಮಾಡಬೇಕು, ಅಥವಾ 2 ರೀಪ್ಲೇಸ್ ಮಾಡಬೇಕು, ಅಥವಾ 3 ರೀಪ್ಲೇಸ್ ಮಾಡಬೇಕು? ಸಿಂಪಲ್, ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಿರೋದ್ರಿಂದ ಯಾರು ಫಸ್ಟ್ ಬಂದಿರ್ತಾರೆ ಅವರನ್ನ ಫಸ್ಟ್ ಹೊರಗಡೆ ತೆಗ್ದಾಕ್ಬೇಕು. ಅಂದ್ರೆ ನೋಡಿ, ಇಲ್ಲಿ ಒಂದು ಪೈಪ್ ಇದೆ ಅಂತ ಅನ್ಕೊಳ್ಳಿ. ಸೊ ಪೈಪ್ ಮುಖಾಂತರ ನೀವು ಪಿಂಗ್ ಪಾಂಗ್ ಬಾಲ್ಸ್ ಬರ್ತಾವಲ್ಲ, ಯಾವ್ದೋ ಒಂದು ಬಾಲ್ಸ್ ಗಳನ್ನ ನೀವು ಕಳಿಸ್ತಾ ಇದ್ದೀರಾ. A ಅನ್ನೋ ಬಾಲು, B ಅನ್ನೋ ಬಾಲು, C ಅನ್ನೋ ಬಾಲು. ಸೊ ನೀವು ಈ ಒಂದು ಪೈಪ್ ಮುಖಾಂತರ ಕಳಿಸಿದ್ರೆ ಹೊರಗಡೆ ಫಸ್ಟ್ ಯಾವ್ದು ಬರುತ್ತೆ? ಫಸ್ಟ್ A ಪಿಂಗ್ ಪಾಂಗ್ ಬಾಲ್ ಬರುತ್ತೆ, ನೆಕ್ಸ್ಟ್ B ಪಿಂಗ್ ಪಾಂಗ್ ಬಾಲ್ ಬರುತ್ತೆ, ನೆಕ್ಸ್ಟ್ C. ಗೊತ್ತಾಯ್ತಾ? ಯಾವ್ದನ್ನ ನೀವು ಫಸ್ಟ್ಗೆ ಒಳಗಡೆ ಕಳಿಸಿದ್ರಿ ಅದೇ ಹೊರಗಡೆ ಫಸ್ಟ್ ಬಂದಿರೋದು, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಸೇಮ್ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗ್ತಾ ಇರೋದು. 1, 2, 3 ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರನ್ನ ನಾನು 4 ಜೊತೆ ರೀಪ್ಲೇಸ್ ಮಾಡಾಕ್ಬಿಡ್ತೀನಿ. ನೋಡಿ, ಇಲ್ಲಿ 1 ಎಲ್ಲಿಂದ ಶುರುವಾಗಿದೆ? ಮೊದಲನೇ ಸ್ಟೆಪ್ ಇಂದ ಶುರುವಾಗಿದೆ. 2 ಎರಡನೇ ಸ್ಟೆಪ್ ಇಂದ ಶುರುವಾಗಿದೆ. 3 ಮೂರನೇ ಸ್ಟೆಪ್ ಇಂದ ಶುರುವಾಗಿದೆ. ಗೊತ್ತಾಯ್ತಾ? 1 ಇಲ್ಲಿಂದ ಶುರು ಆಯ್ತು, 2 ಇಲ್ಲಿಂದ ಶುರು ಆಯ್ತು, 3 ಇಲ್ಲಿಂದ ಶುರು ಆಯ್ತು. ಸೊ ಇವ್ರು 3ರಲ್ಲಿ ಫಸ್ಟ್ ಯಾರು ಬಂದಿರೋದು? 1, 2, 3 ಅಲ್ಲಿ 1 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 1 ಜಾಗಕ್ಕೆ ನಾವು 4 ಅನ್ನ ರೀಪ್ಲೇಸ್ ಮಾಡೋಣ, 2 ಮತ್ತೆ 3 ಹಂಗೆ ಉಳ್ಕೊಂತವೆ. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ 1, 2, 3 ಅಲ್ಲಿ ಯಾವ್ದಾದ್ರು ಒಂದ್ರ ಜೊತೆ ನಾನು ರೀಪ್ಲೇಸ್ ಮಾಡಬೇಕಿತ್ತು. 1 ಎಲ್ಲದಕ್ಕಿಂತ ಫಸ್ಟ್ ಬಂದಿದ್ರಿಂದ 1 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಅಪ್ಡೇಟ್ ಆಗಿರುವಂತ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? 4, 2, 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ತೀನಿ. 4 ಇಲ್ಲಿ ಶುರು ಆಗಿದೆ, 2 ಸೆಕೆಂಡ್ ಸ್ಟೆಪ್ ಇಂದ ಶುರು ಆಯ್ತು, 3 ಥರ್ಡ್ ಸ್ಟೆಪ್ ಇಂದ ಶುರು ಆಯ್ತು. 4, 2, 3 ಯಾರು ಫಸ್ಟ್ ಬಂದಿರೋದು? 4, 2, 3 ಅಲ್ಲಿ 2 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡಿ 4 and 3 ವಿಲ್ ರಿಮೈನ್ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ, 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ? 4, 1, 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡ್ಬೇಕು. 4 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ, 1 ಈ ಒಂದು ಸ್ಟೆಪ್ ಇಂದ ಶುರು ಆಗಿದೆ, 3 ಇಲ್ಲಿಂದ. ಸೊ 4, 1, 3 4, 1, 3 ಅಲ್ಲಿ ಯಾರು ಫಸ್ಟ್ ಬಂದಿರೋದು? ನಮಗೆ 3 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 3 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 1 and 4 ವಿಲ್ ರಿಮೈನ್ ಆಸ್ ಇಟ್ ಈಸ್. ನೆಕ್ಸ್ಟ್ 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ 4, 1, 2 ಅಲ್ಲಿ ಯಾರು ಫಸ್ಟ್ ಬಂದಿರ್ತಾರೆ ಅವರ ಜಾಗಕ್ಕೆ ನಾನು 5 ಅನ್ನ ರೀಪ್ಲೇಸ್ ಮಾಡಬೇಕು.
4 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ, 1 ಈ ಒಂದು ಸ್ಟೆಪ್ ಇಂದ, ಮತ್ತೆ 2 ಈಗ ತಾನೇ ಶುರುವಾಗಿದೆ. 4 1 2 ಯಾರು ಫಸ್ಟ್ ಬಂದಿರೋದು? 4 ವಾಸ್ ದ ಫಸ್ಟ್ ಒನ್ ಟು ಕಮ್. ಸೊ 4 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಿ, 1 and 2 ವಿಲ್ ರಿಮೈನ್ ಆಸ್ ಇಟ್ ಈಸ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ 1 ಇದೆ. ಸೊ ಆಲ್ರೆಡಿ ಇದೆ ಅಂತಂದ್ರೆ ರಿಪೀಟೆಡ್ ಆಗಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ರೀಪ್ಲೇಸ್ ಮಾಡೋದಕ್ಕೆ ಅವಶ್ಯಕತೆನೇ ಇಲ್ಲ. ಸರಿನಾ? ಈ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಗಳಲ್ಲಿ ರಿಪಿಟೇಷನ್ ಅಲೋ ಇಲ್ಲ. ಒಂದ್ಸಲಿ ಆಲ್ರೆಡಿ ಫ್ರೇಮಲ್ಲಿ 1 ಇರೋದ್ರಿಂದ ಇನ್ನೊಂದ್ಸಲಿ ನಾನು ಇನ್ಸರ್ಟ್ ಮಾಡಕೂಡ್ದು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಈ ಒಂದು ಸ್ಟೆಪ್ ಅನ್ನ ಸ್ಕಿಪ್ ಮಾಡ್ತೀನಿ. ಯಾಕೆ? ಆಲ್ರೆಡಿ ಪ್ರೆಸೆಂಟ್ ಇದೆ, ಆಲ್ರೆಡಿ ನಮ್ಮ ಫ್ರೇಮಲ್ಲಿ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಕೂಡ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಆಲ್ರೆಡಿ ಇರೋದ್ರಿಂದ ಮತ್ತೆ ಇನ್ನೊಂದ್ಸಲಿ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಲೆಟ್ಸ್ ಮೂವ್ ಫಾರ್ವರ್ಡ್. ನೆಕ್ಸ್ಟ್ 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ, ಅಪ್ಡೇಟೆಡ್ ಫ್ರೇಮಲ್ಲಿ 3 ಇಲ್ಲ. ಸೊ ಅದಕ್ಕೋಸ್ಕರ 5 1 2 ಈ 3ರಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ನೋಡಿ. 5 ಈಗ ತಾನೇ ಶುರುವಾಗಿದೆ, 1 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ, 2 ಈ ಒಂದು ಸ್ಟೆಪ್. 5 1 2. ಸೊ 5 1 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 1. ಸೊ 1 is the first one to come. ಸೊ 1 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ, 5 and 2 will remain as it is from the previous step. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡ್ಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ, 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ 5 3 2 ಈ 3ರಲ್ಲಿ ಯಾರು ಫಸ್ಟ್ ಬಂದಿರೋದು ನೋಡಿ. ಸೊ 5 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ, 3 ಈಗ ತಾನೇ ಶುರುವಾಯಿತು, 2 ಈ ಒಂದು ಸ್ಟೆಪ್. ಸೊ 5 3 2 ಯಾರು ಫಸ್ಟ್ ಬಂದಿರೋದು? 5 3 2 ಅಲ್ಲಿ 2 is the first one to come. ಸೊ 2 ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡಿ, 3 and 5 will remain as it is from the previous step. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 5 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಇದ್ರೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಈಗ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ಬಿಟ್ಟು ನಾವು ಸಾಲ್ವ್ ಮಾಡಿದೀವಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ ಕ್ವಶನ್ ಏನಂತ ಕೇಳ್ತಾರೆ ಅಂದ್ರೆ, ರೈಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂಡ್ ಆಲ್ಸೋ ರೈಟ್ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂತ ಕೇಳ್ಬೋದು. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಈಗ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತಂದ್ರೇನು? ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಐದರ್ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ಪೇಜಸ್ ಆರ್ ದಿ ವ್ಯಾಲ್ಯೂಸ್. ಅಂದ್ರೆ ನೋಡಿ, ಇಲ್ಲಿ ಸ್ಟಾರ್ಟಿಂಗು 1 2 3 ಅನ್ನ ಏನ್ ಮಾಡಿದೆ? ಇನ್ಸರ್ಟ್ ಮಾಡಿದೆ, ಜಾಗ ಖಾಲಿ ಇತ್ತು ಅಂತ. ಆಮೇಲೆ ಜಾಗ ಖಾಲಿ ಇಲ್ಲ ಅಂತ ರೀಪ್ಲೇಸ್ ಮಾಡೋದಕ್ಕೆ ಶುರು ಮಾಡಿದೆ. ಅವಷ್ಟನ್ನು ಕೂಡ ಸೇರಿಸ್ಬೇಕು. ಸೊ 1 2 3 4 5 6 7 8 9. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು? 9. ಪೇಜ್ ಹಿಟ್ಸ್ ಅಂತಂದ್ರೆ ಇಲ್ಲಿ ಸ್ಕಿಪ್ ಮಾಡಿರುವಂತ ಸ್ಟೆಪ್ಗಳು ನೋಡಿ. ಇಲ್ಲಿ 1 ಆಲ್ರೆಡಿ ಪ್ರೆಸೆಂಟ್ ಇತ್ತು ನನ್ನ ಈ ಒಂದು ಫ್ರೇಮಲ್ಲಿ, ಅಪ್ಡೇಟೆಡ್ ಫ್ರೇಮಲ್ಲಿ. ಸೊ ಅದಕ್ಕೋಸ್ಕರ ರಿಪೀಟ್ ಆಗಬಾರ್ದು ಅಂತ ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಪ್ರೆಸೆಂಟ್ ಇತ್ತು ಫ್ರೇಮಲ್ಲಿ, ರಿಪೀಟ್ ಆಗಬಾರ್ದು ಅಂತ ಸ್ಕಿಪ್ ಮಾಡಿದೆ. 5 ಆಲ್ರೆಡಿ ಪ್ರೆಸೆಂಟ್ ಇತ್ತು ಫ್ರೇಮಲ್ಲಿ, ಸೊ ರಿಪೀಟ್ ಆಗಬಾರ್ದು ಅಂತ ಸ್ಕಿಪ್ ಮಾಡಿದೆ. ಸೊ ಈ ತರ ಎಷ್ಟು ಸ್ಟೆಪ್ಗಳನ್ನ ಸ್ಕಿಪ್ ಮಾಡಿರ್ತೀವಿ, ದಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಎಷ್ಟು? 1 2 3. ಸೊ ಟೋಟಲ್ 3. ಸೊ ಈಗ ನಾವು ಮೊದಲನೇದನ್ನ ಮುಗಿಸಿದೀವಿ, ಫಸ್ಟ್ ಇನ್ ಫಸ್ಟ್ ಔಟ್. ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ LRU ಹೋಗೋಣ. LRU ನ ಅಪ್ಲೈ ಮಾಡ್ತಾ ಹೋಗೋಣ. ಸೊ LRU ಕೂಡ ಸೇಮ್ ಒಂದು ಫ್ರೇಮ್ ಅನ್ನ ತಗೋಬೇಕು. ಅದರ ಸೈಜ್ ಏನು? 3 ಬಿಟ್ಸ್. ಸೊ ಸ್ಟಾರ್ಟಿಂಗ್ ಅಲ್ಲಿ ನನಗೆ 3 ಬಿಟ್ಗಳು ಎಂಟಿ ಇರೋದ್ರಿಂದ 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ನು 2 ಜಾಗ ಖಾಲಿ ಇರೋದ್ರಿಂದ 2 ಅನ್ನ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ 1 ಮತ್ತೆ 2 ಆಲ್ರೆಡಿ ಫ್ರೇಮ್ ಅಲ್ಲಿ ಇದಾವೆ, 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡಬಹುದು, ಯಾಕಂದ್ರೆ 1 ಜಾಗ ಖಾಲಿ ಇತ್ತು. ಇಲ್ಲಿವರೆಗೂ ಕೂಡ ನಮಗೆ ಎಲ್ಲಾ ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ಸ್ ಅಲ್ಲಿ ಸೇಮ್ ಅಂತಂದ್ರೆ ಖಾಲಿ ಜಾಗ ಇರುತ್ತೆ, ಅಲ್ಲಿಗೆ ಹೊಸ ವ್ಯಾಲ್ಯೂ ಅಥವಾ ಪೇಜಸ್ ಅನ್ನ ಇನ್ಸರ್ಟ್ ಮಾಡೋವರೆಗೂ ಕೂಡ ಸೇಮ್ ಇರುತ್ತೆ. ರೀಪ್ಲೇಸ್ ಮಾಡ್ಬೇಕಾದ್ರೆ ಅಲ್ಗಾರಿದಮ್ಸ್ ಯೂಸ್ ಆಗ್ತಾ ಹೋಗ್ತವೆ. ಸರಿನಾ? ರೀಪ್ಲೇಸ್ ಮಾಡ್ಬೇಕಾದ್ರೆ ಚೇಂಜಸ್ ಆಗುತ್ತೆ, ಆದ್ರೆ ಇನ್ಸರ್ಟ್ ಮಾಡೋವರೆಗೂ ಕೂಡ ಸೇಮ್ ಇರ್ತವೆ. ಎಲ್ಲದೂ ಕೂಡ FIFO ಇರ್ಬೋದು, LRU LFU ಆಪ್ಟಿಮಲ್ ಎಲ್ಲದರಲ್ಲೂ ಕೂಡ ಸೇಮ್. ಈಗ ರೀಪ್ಲೇಸ್ ಮಾಡ್ಬೇಕಲ್ವಾ, ಯಾಕಂದ್ರೆ 3 ಬಿಟ್ಸ್ ಕೂಡ ನನಗೆ ಕಂಪ್ಲೀಟ್ ಆಗಿ ಫಿಲ್ ಆಗಿದೆ. ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ LRU ಅಂದ್ರೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಈಗ 1 2 3 ಅಲ್ಲಿ ಲೀಸ್ಟ್ ರೀಸೆಂಟ್ಲಿ ಅಂತಂದ್ರೆ ದೂರ ಇರೋದು ಯಾವುದು ಅಂತ ಹುಡುಕ್ಬೇಕು. ನೋಡಿ, ಇಲ್ಲಿ ಈಗ ತಾನೇ ಯೂಸ್ ಆಗಿರೋದು ಯಾವುದು? 3 ಈಗ ತಾನೇ ಯೂಸ್ ಆಗಿದೆ. ನಾನು ಇವಾಗ 4 ಅನ್ನ ಇನ್ಸರ್ಟ್ ಮಾಡ್ಬೇಕಾಗಿರೋದು. ಸೊ ರೀಪ್ಲೇಸ್ ಮಾಡ್ಬೇಕಲ್ಲ, ಯಾವ್ದ್ರ ಜೊತೆ ಅಂತ ಡಿಸೈಡ್ ಮಾಡಕ್ಕೆ 3 ಈಗ ತಾನೇ ಯೂಸ್ ಆಗಿದೆ. ನೆಕ್ಸ್ಟ್ 2 ಮಿಡಲ್ 1. ನೆಕ್ಸ್ಟ್ 1 ತುಂಬಾ ದೂರ ಇರೋದು ಅಂತಂದ್ರೆ ದಿಸ್ ಈಸ್ ಮೋಸ್ಟ್ ರೀಸೆಂಟ್ಲಿ ಯೂಸ್ಡ್, ದಿಸ್ ಈಸ್ ಮೀಡಿಯಂ, ದಿಸ್ ಈಸ್ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಗೊತ್ತಾಯ್ತಾ? ಸೊ ಹಿಂಗೆ ಬಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ LRUಗೆ. ಏನು? 4 ಅನ್ನ ಇನ್ಸರ್ಟ್ ಮಾಡ್ಬೇಕಲ್ವಾ, ಸೊ ಅದ್ರ ಮೇಲೆ ಪಾಯಿಂಟರ್ ಅನ್ನ ಇಡಿ. ಲೆಫ್ಟ್ ಸೈಡ್ ಅಲ್ಲಿ 2 ವ್ಯಾಲ್ಯೂಗಳನ್ನ ನಾವು ತಗೋಬೇಕು. ಯಾವುದು? ಈ ಪಾಯಿಂಟರ್ ಇಟ್ಟಿರ್ತೀವಲ್ಲ ಅದರ ಪಕ್ಕದಲ್ಲಿ ಇರುವಂತ 2 ವ್ಯಾಲ್ಯೂಗಳು 2 ಮತ್ತೆ 3. ಸೊ 2 ಮತ್ತೆ 3 ಇದೆ, ಯಾವ್ದು ಅಂಡರ್ಲೈನ್ ಆಗಿಲ್ಲ? 1 ಅಂಡರ್ಲೈನ್ ಆಗಿಲ್ಲ. ಸೊ 1 ಜಾಗಕ್ಕೆ ಸುಮ್ಮನೆ ರೀಪ್ಲೇಸ್ ಮಾಡ್ತಾ ಹೋಗಿ 4 ಅನ್ನ. 2 and 3 ವಿಲ್ ರಿಮೈನ್ ಆಸ್ ಇಟ್ ಈಸ್. ಗೊತ್ತಾಯ್ತಾ?
ಯಾವ್ದನ್ನ ಇನ್ಸರ್ಟ್ ಮಾಡಬೇಕು ಅದಕ್ಕೆ ಪಾಯಿಂಟರ್ ಅನ್ನ ಇಟ್ಕೊಂಡು ಅದ್ರ ಹಿಂದ್ಗಡೆ ಇರುವಂತ 2 ವ್ಯಾಲ್ಯೂ ಅಥವಾ 2 ಪೇಜಸ್ ಅಂತ ಕೂಡ ಕರಿಬಹುದಲ್ವಾ, ಅವೆರಡನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದು ಮಾರ್ಕ್ ಆಗಿಲ್ಲ ನಮಗೆ 2 ಮತ್ತೆ 3 ಮಾರ್ಕ್ ಮಾಡಿದ್ದು, 1 ಮಾರ್ಕ್ ಆಗಿಲ್ಲ. ಸೊ 1 ಜಾಗಕ್ಕೆ ನಾವು 4 ಅನ್ನ ರಿಪ್ಲೇಸ್ ಮಾಡಿರೋದು. ದಟ್ ವಿಲ್ ಬಿ ದ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್. ಪ್ರೊಸೀಡ್ ಆಗ್ತಾ ಹೋಗೋಣ, ಇನ್ನೂ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದರ ಹಿಂದೆ ಇರುವಂತ 2 ವ್ಯಾಲ್ಯೂಗಳನ್ನ ಅಂಡರ್ಲೈನ್ ಮಾಡ್ಕೋಬೇಕು, 3 ಮತ್ತೆ 4. ಸೊ 3 ಮತ್ತೆ 4 ಅಂಡರ್ಲೈನ್ ಆಗಿದೆ, ಯಾವ್ದು ಅಂಡರ್ಲೈನ್ ಆಗಿಲ್ಲ 2. ಸೊ 2 ಜಾಗಕ್ಕೆ 1 ಅನ್ನ ರಿಪ್ಲೇಸ್ ಮಾಡಿ 3 and 4 ವಿಲ್ ಬಿ ರಿಮೈನಿಂಗ್ ಆಸ್ ಇಟ್ ಈಸ್. ಆಲ್ಮೋಸ್ಟ್ ಇದು ಫಸ್ಟ್ ಇನ್ ಫಸ್ಟ್ ಔಟ್ ತರನೇ ಬರುತ್ತೆ. ಒಂದು ಚೂರ್ ಸ್ಲೈಟ್ ಆಗಿ ಯಾವ್ದಾದ್ರು ಒಂದು ಸ್ಟೆಪ್ ಅಲ್ಲಿ ಚೇಂಜಸ್ ಆಗ್ಬಿಡುತ್ತೆ. ಫಸ್ಟ್ ಇನ್ ಫಸ್ಟ್ ಔಟ್ ತರನೇ ಬರೆಯಕ್ ಹೋಗ್ಬೇಡ್ರಿ, ಸರಿನಾ? ಯಾವ್ದೋ ಒಂದು ಸ್ಟೆಪ್ ಅಲ್ಲಿ ಚೇಂಜಸ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಪಾಯಿಂಟರ್ ಅನ್ನ ಇಟ್ಟು ಲಾಸ್ಟ್ 2 ಎಲಿಮೆಂಟ್ ಅನ್ನ ಅಂಡರ್ಲೈನ್ ಮಾಡಿ, ಯಾವ್ದು ಅಂಡರ್ಲೈನ್ ಆಗಿಲ್ಲ ಆ ಒಂದು ಜಾಗಕ್ಕೆ ರಿಪ್ಲೇಸ್ ಮಾಡಿದ್ರಾಯ್ತು. ನೆಕ್ಸ್ಟ್ 2. ಸೊ 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅದ್ರ ಮೇಲೆ ಪಾಯಿಂಟರ್ ಅನ್ನ ಇಡಿ, ಅದರ ಹಿಂದೆ ಇರುವಂತ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ದದು 4 ಮತ್ತೆ 1. ಸೊ ಯಾವ್ದು ಮಿಸ್ ಆಗಿರೋದು 3. ಸೊ 3ಗೆ ನಾವು ಅಂಡರ್ಲೈನ್ ಮಾಡಿಲ್ಲ. ಸೊ 3 ಜಾಗಕ್ಕೆ 2 ಅನ್ನ ರಿಪ್ಲೇಸ್ ಮಾಡಿ 1 and 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೋಡಿ, ಇಲ್ಲಿ 4 1 2 ಅಲ್ವಾ. ಇದರ ಹಿಂದೆ ಇರುವಂತ 2 ಎಲಿಮೆಂಟ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ. ಯಾವ್ಯಾವ್ದು 1 ಮತ್ತೆ 2 ಮಾರ್ಕ್ ಆಗಿದೆ ಅಂದ್ರೆ ಅಂಡರ್ಲೈನ್ ಆಗಿದೆ. ಯಾವ್ದು ಮಿಸ್ ಆಗಿರೋದು 4. ಸೊ 4 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಿ 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತಂದ್ರೆ ಮುಟ್ಟಕ್ಕೆ ಹೋಗ್ಬಾರ್ದು, ಸ್ಕಿಪ್ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಮುಟ್ಟುವಂತ ಅವಶ್ಯಕತೆ ಇಲ್ಲ, ಸ್ಕಿಪ್ ಮಾಡ್ತಾ ಹೋಗಿ. ಫ್ರೇಮ್ ಅಲ್ಲಿ ಇದ್ರೆ ಮತ್ತೆ ಏನು ಚೇಂಜಸ್ ಮಾಡಂಗಿಲ್ಲ. 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ಅದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ಅದ್ರ ಹಿಂದೆ ಇರುವಂತ 2 ವ್ಯಾಲ್ಯೂಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, 1 and 2. ಯಾವ್ದು ಮಿಸ್ ಆಗಿರೋದು 5. ಸೊ 5 ಅನ್ನ ನಾವು ಅಂಡರ್ಲೈನ್ ಮಾಡಿಲ್ಲಲ್ವಾ, 5 ಜಾಗಕ್ಕೆ 3 ಅನ್ನ ರಿಪ್ಲೇಸ್ ಮಾಡಿ 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ, ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಅದ್ರ ಮೇಲೆ ಪಾಯಿಂಟರ್ ಅನ್ನ ಇಡಿ, ಅದ್ರ ಹಿಂದೆ ಇರುವಂತ 2 ಎಲಿಮೆಂಟ್ ಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ, 2 ಮತ್ತೆ 3. ಸೊ ಯಾವ್ದು ಅಂಡರ್ಲೈನ್ ಆಗಿಲ್ಲ 1. ಸೊ 1 ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡೋಣ, 3 ಮತ್ತೆ 2 ಹಂಗೆ ಇರ್ತವೆ. ನೆಕ್ಸ್ಟ್ ಲಾಸ್ಟ್ 1 5. ಸೊ 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ, 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ಬೇಕು, ಅದ್ರ ಹಿಂದೆ ಇರುವಂತ 2 ಎಲಿಮೆಂಟ್ ಗಳನ್ನ ನಾವು ಅಂಡರ್ಲೈನ್ ಮಾಡ್ಕೋಬೇಕು. ಯಾವ್ದು 3 ಮತ್ತೆ 4. ಯಾವ್ದು ಅಂಡರ್ಲೈನ್ ಆಗಿಲ್ಲ 2. ಸೊ 2 ಜಾಗಕ್ಕೆ 5 ಅನ್ನ ರಿಪ್ಲೇಸ್ ಮಾಡಿ 4 and 3 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಗೊತ್ತಾಯ್ತಾ? ಎಸ್. ಸೊ ಈಗ ಏನ್ ಬರಬೇಕು, ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್, ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂತಂದ್ರೆ ದ ಟೋಟಲ್ ನಂಬರ್ ಆಫ್ ಸ್ಟೆಪ್ಸ್ ಇನ್ ವಿಚ್ ವಿ ಇನ್ಸರ್ಟೆಡ್ ಆರ್ ವಿ ರೀಪ್ಲೇಸ್ಡ್ ದ ವ್ಯಾಲ್ಯೂಸ್. ಎಷ್ಟು? 1 2 3 4 5 6 7 8 9 10. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು? 10. ಪೇಜ್ ಹಿಟ್ಸ್ ಅಂತಂದ್ರೆ ಸ್ಕಿಪ್ ಮಾಡಿರೋದು. 1 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. 2 ಆಲ್ರೆಡಿ ಇತ್ತು, ಸ್ಕಿಪ್ ಮಾಡಿದೆ. ಸೊ ಈ ತರ ಎಷ್ಟು ಸ್ಟೆಪ್ಗಳಿದಾವೆ? 2 ಸ್ಟೆಪ್. ಸೊ 2 ಇಸ್ ದ ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ಸ್ಕ್ರೀನ್ ಶಾಟ್ ತಕೊಳ್ಳಿ, ಆಪ್ಟಿಮಲ್ಗೆ ಹೋಗೋಣ. ಆಪ್ಟಿಮಲ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೇಮ್ ಪ್ರೊಸೀಜರ್, ಫಸ್ಟ್ 3 ಬಿಟ್ಗಳು ಇರ್ತವೆ, ಅವು 3 ಖಾಲಿ ಇರ್ತವೆ. ಸೊ 1 ಅನ್ನ ನಾನು ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ಬೋದು. ನೆಕ್ಸ್ಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, 2 ಅನ್ನ ಇನ್ಸರ್ಟ್ ಮಾಡ್ಬೋದು, ಯಾಕಂದ್ರೆ 2 ಜಾಗ ಖಾಲಿ ಇತ್ತು. ನೆಕ್ಸ್ಟ್ 1 ಮತ್ತೆ 2 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದಾವೆ, ಇನ್ನೂ 1 ಜಾಗ ಖಾಲಿ ಇರೋದ್ರಿಂದ 3 ಅನ್ನು ಕೂಡ ಇನ್ಸರ್ಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಈಗ ನಮ್ಗೆ ಕರೆಕ್ಟ್ ಆಗಿ ಅಲ್ಗಾರಿದಮ್ ಅನ್ನ ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ಸರ್ಟ್ ಮಾಡೋವರೆಗೂ ಸೇಮ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಈಗ ಏನ್ ಮಾಡ್ಬೇಕು, 4 ಅನ್ನ ಇನ್ಸರ್ಟ್ ಮಾಡ್ಬೇಕು, ಬಟ್ 4 ಅನ್ನ ಇನ್ಸರ್ಟ್ ಮಾಡೋದಕ್ಕೆ ನನಗೆ ಜಾಗ ಇಲ್ಲ. ಆಪ್ಟಿಮಲ್ ಅನ್ನ ಅಪ್ಲೈ ಮಾಡ್ತಾ ಇರೋದ್ರಿಂದ ಆಪ್ಟಿಮಲ್ ಏನ್ ಹೇಳುತ್ತೆ ಅಂತ ಅಂದ್ರೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್, ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್. ಸೊ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇರುವಂತಹ ಪೇಜಸ್ ಅಥವಾ ವ್ಯಾಲ್ಯೂಸ್ ಜೊತೆ ರೀಪ್ಲೇಸ್ ಮಾಡ್ರಪ್ಪ ಅಂತ ಹೇಳುತ್ತೆ. ಅಂದ್ರೆ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. 1 2 3 ಈ 3ರಲ್ಲಿ ಯಾವ್ದಾದ್ರು 1 ಬಿಟ್ ಜೊತೆ ನಾವು ರೀಪ್ಲೇಸ್ ಮಾಡಬೇಕು. ಸೊ ಟ್ರಿಕ್ ಏನು ಅಂತಂದ್ರೆ ಇದರ ಮೇಲೆ ಪಾಯಿಂಟರ್ ಅನ್ನ ಇಟ್ಟು ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ಅಲ್ಲಿ 1 2 3 ಅನ್ನ ಆದಷ್ಟು ಈ ಒಂದು ವ್ಯಾಲ್ಯೂ ಅಂತಂದ್ರೆ ಯಾವ್ದನ್ನ ಇನ್ಸರ್ಟ್ ಮಾಡಬೇಕು ಅದರ ಹತ್ತಿರಕ್ಕೆ ಇರುವಂತ ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಂತ ಹೋಗಿ. ನೋಡಿ ಇಲ್ಲಿ 1 ಮಾರ್ಕ್ ಮಾಡ್ಕೊಂಡ್ರೆ 1 ಇಲ್ಲೂ ಇದೆ, ಇಲ್ಲೂ ಇದೆ, ಆದ್ರೆ 4ಗೆ ಹತ್ರ ಇರುವಂತದ್ದು ಯಾವುದು? ಈ 1. ಅದಕ್ಕೋಸ್ಕರ ಇದನ್ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ 2. ಸೊ 2 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ, ಆದ್ರೆ ಹತ್ರ ಇರುವಂತ 2 ಯಾವುದು? ಇದು. ನೆಕ್ಸ್ಟ್ 3 ಇದೆ. ಸೊ ಈಗ 1 2 3 ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ದೂರ ಇರೋದು ಯಾವುದು? ದೂರ ಇರೋದು 3 ಅಂತಂದ್ರೆ ಇದಕ್ಕೆ ಈಗ ಮೋಸ್ಟ್ ಡಿಮ್ಯಾಂಡ್ ಇದೆ. ಈಗ ನೆಕ್ಸ್ಟ್ ಬರೋದೇ ಅದು.
ನೆಕ್ಸ್ಟ್ ಅದಕ್ಕಿಂತ ಒಂದ್ ಸ್ವಲ್ಪ ಡಿಮ್ಯಾಂಡ್ 2ಗಿದೆ, ನೆಕ್ಸ್ಟ್ ಮಿಡಲ್ ಅಲ್ಲಿ ಬರೋದು 3ಗೆ ಇನ್ನೂ ಟೈಮ್ ಇದೆ, ಅದನ್ನ ಆಮೇಲೆ ಯೂಸ್ ಮಾಡ್ಕೊಳ್ಳೋಣ ಅಂತ. ಗೊತ್ತಾಯ್ತಾ? ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಅಂದ್ರೆ ಇನ್ನೂ ಕೂಡ ಈಗ ಡಿಮ್ಯಾಂಡ್ ಇಲ್ಲ, ತಕ್ಷಣಕ್ಕೆ ಬೇಕಾಗಿಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಸರಿನಾ? ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರೆ ಅಂಡರ್ಲೈನ್ ಮಾಡ್ಕೋಬೇಕು, ಆದಷ್ಟು ಹತ್ರ. ಈಗ 4 ಅನ್ನ ರೀಪ್ಲೇಸ್ ಮಾಡ್ಬೇಕಾಗಿರೋದ್ರಿಂದ 1 2 3 ಅನ್ನ ಆದಷ್ಟು 4ಗೆ ಹತ್ರ. 1 ಇಲ್ಲೂ ಇದೆ ಆದ್ರೆ ಮಾರ್ಕ್ ಮಾಡ್ಕೊಂಡಿದ್ದು ಇದನ್ನ, 2 ಇಲ್ಲೂ ಇದೆ ಆದ್ರೆ ಮಾರ್ಕ್ ಮಾಡ್ಕೊಂಡಿದ್ದು ಆದಷ್ಟು ಹತ್ರ ಇರುವಂತದ್ದನ್ನ. ಸರಿನಾ? ಈಗ ನೋಡಿ ಇಲ್ಲಿ ಯಾರ ಜಾಗಕ್ಕೆ ರೀಪ್ಲೇಸ್ ಮಾಡಬೇಕು? 3 ಜಾಗಕ್ಕೆ, ಯಾಕಂದ್ರೆ 3 ತುಂಬಾ ದೂರ ಇದೆ. 1 2 3 ಅಲ್ಲಿ ಯಾವ್ದು ದೂರ ಇದೆ ಅದ್ರ ಜೊತೆ ರೀಪ್ಲೇಸ್. ಸೊ 3 ದೂರ ಇರೋದ್ರಿಂದ 3 ಜೊತೆ ರೀಪ್ಲೇಸ್ ಮಾಡಿ 4 ಅನ್ನ. 2 and 1 will remain as it is from the previous step. ಸೊ ಪ್ರೊಸೀಡ್ ಆಗ್ತಾ ಹೋಗೋಣ, ನಿಮ್ಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು, 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 1 2 4 ಅನ್ನ ನಾನು ರೈಟ್ ಸೈಡ್ ಅಲ್ಲಿ ಹುಡುಕ್ತೀನಿ. ಪಾಯಿಂಟರ್ ಅನ್ನ ಇಡಿ, ರೈಟ್ ಸೈಡ್ ಅಲ್ಲಿ ಹುಡುಕ್ತಾ ಹೋಗಿ. ಯಾವ ವ್ಯಾಲ್ಯೂಸ್? 1 2 and 4. ಆದಷ್ಟು 5ಗೆ ಹತ್ರವಾಗಿ. 1 ಇಲ್ಲೇ ಇದೆ, 2 ಇಲ್ಲೇ ಇದೆ, 4 ಇಲ್ಲಿದೆ. ಗೊತ್ತಾಯ್ತಾ? 1 2 4 ಅನ್ನ ಹುಡುಕ್ದೆ. 1 2 4 ದೂರ ಇರುವಂತದ್ದು ಯಾವುದು? 4. ಸೊ ಅದಕ್ಕೋಸ್ಕರ ಅದಕ್ಕೆ ಲೀಸ್ಟ್ ಡಿಮ್ಯಾಂಡಿಂಗ್ ಫ್ಯೂಚರ್ ಇದೆ ಅಂತ ಅನ್ಕೊಂಡು 4 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 2 and 1 will remain as it is from the previous step. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. 2 ಅನ್ನ ಇನ್ಸರ್ಟ್ ಮಾಡಬೇಕು, ಬಟ್ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು, 3 ಇದೆ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಈಗ ಅಪ್ಲೈ ಮಾಡ್ತಾ ಹೋಗಿ. 1 2 5 ಅನ್ನ ಹುಡ್ಕೋಣ. ಪಾಯಿಂಟರ್ ಅನ್ನ ಇಟ್ಟು ರೈಟ್ ಸೈಡ್ ಅಲ್ಲಿ ನೋಡಿ. 5 ನನಗೆ ಸಿಕ್ತು, ಆದ್ರೆ 1 ಮತ್ತೆ 2 ಸಿಕ್ಕಿಲ್ಲ. ಏನಾಯ್ತು? 5 ಸಿಕ್ತು ರೈಟ್ ಸೈಡ್ ಅಲ್ಲಿ, ಬಟ್ 1 ಮತ್ತೆ 2 ಸಿಕ್ಕಿಲ್ಲ. 1 ಅಥವಾ 2 ಅಲ್ಲಿ ಇಬ್ಬರಲ್ಲಿ ಯಾರು ಇರ್ತಾರೆ ಅವರ ಜೊತೆಗೆ ನಾವು ರೀಪ್ಲೇಸ್ ಮಾಡ್ಬೇಕಾಗುತ್ತೆ. ಹೆಂಗ್ ಡಿಸೈಡ್ ಆಗೋದು? 1 ಜೊತೆನೋ 2 ಜೊತೆನೋ? ಸಿಂಪಲ್. ಇವಾಗ ಟೈ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ? ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ನನಗೆ ಯಾವುದೇ ವ್ಯಾಲ್ಯೂ ಕಾಣ್ತಿಲ್ಲ ಅಂತಂದ್ರೆ ಅದಕ್ಕೆ ಲೀಸ್ಟ್ ಡಿಮ್ಯಾಂಡ್ ಇನ್ ಫ್ಯೂಚರ್ ಇದೆ ಅಂತ ಅನ್ಕೊಂಡು ಬರಿಬೋದಿತ್ತು. ಆದ್ರೆ ಇಲ್ಲಿ 2 ವ್ಯಾಲ್ಯೂಸ್ಗಳಿದಾವೆ, 2 ವ್ಯಾಲ್ಯೂಸ್ಗಳು ನನಗೆ ಕಾಣ್ತಾ ಇಲ್ಲ, ಮುಂದೆ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಫಸ್ಟ್ ಇನ್ ಫಸ್ಟ್ ಔಟ್ ಅಪ್ಲೈ ಮಾಡ್ತೀನಿ. ಈ 1 ಮತ್ತೆ 2 ಮಧ್ಯೆ ಅಲ್ವೇನಪ್ಪ ಟೈ ಆಗಿರುವಂತದ್ದು, ಇವರಿಬ್ಬರಲ್ಲಿ ಅವ್ರನ್ನ ಒಬ್ರನ್ನಾದ್ರೂ ಕೂಡ ನಾನು ರೀಪ್ಲೇಸ್ ಮಾಡ್ಬೇಕು 3 ಜೊತೆ. ಸೊ ಅದಕ್ಕೋಸ್ಕರ 1 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು ನೋಡಿ. 1 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ, 2 ಈ ಒಂದು ಸ್ಟೆಪ್ ಇಂದ ಶುರುವಾಗಿದೆ. ಸೊ 1 2 ನೋಡಿದ್ರೆ ಸ್ಟಾರ್ಟಿಂಗು ಯಾರು ಫಸ್ಟ್ ಸ್ಟಾರ್ಟ್ ಆಗಿರೋದು? 1. ಸೊ ಫಸ್ಟ್ ಬಂದಿರುವಂತದ್ದು 1. ಸೊ ಅದಕ್ಕೋಸ್ಕರ 1 ಜಾಗಕ್ಕೆ ನಾವು 3 ಅನ್ನ ರೀಪ್ಲೇಸ್ ಮಾಡ್ತಾ ಹೋಗೋಣ. 2 and 5 will be as it is from the previous step. ಗೊತ್ತಾಯ್ತಾ? ಏನಾದ್ರೂ ಟೈ ಆಯ್ತು ಅಂತಂದ್ರೆ 2 ಅಥವಾ 3 ಎಲಿಮೆಂಟ್ಸ್ ಗಳ ಮಧ್ಯ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 3 2 5 ಅನ್ನ 4 ಇನ್ನ ರೈಟ್ ಸೈಡ್ ಅಲ್ಲಿ ಹುಡುಕ್ತಾ ಹೋಗೋಣ. ಸೊ ರೈಟ್ ಸೈಡ್ ಅಲ್ಲಿ ಹುಡುಕಿದ್ರೆ 5 ಮಾತ್ರ ಕಾಣಿಸ್ತಾ ಇದೆ, 3 ಮತ್ತೆ 2 ನನಗೆ ಕಾಣಿಸ್ತಿಲ್ಲ. ಸೊ ಎರಡನ್ನೂ ಕೂಡ ಟಿಕ್ ಮಾರ್ಕ್ ಹಾಕೊಳ್ಳಿ. ಏನು ಯೂಸ್ ಮಾಡಬೇಕು? ಫಸ್ಟ್ ಇನ್ ಫಸ್ಟ್ ಔಟ್. ಯಾಕೆ? ಇವರಿಬ್ರು ಮಧ್ಯ ನನಗೆ ಟೈ ಆಗಿದೆ, ಯಾಕಂದ್ರೆ ಮುಂದೆ 3 ಮತ್ತೆ 2 ಕಾಣಿಸ್ತಾ ಇಲ್ಲ, ಯಾರ ಜೊತೆ ರಿಪ್ಲೇಸ್ ಮಾಡಬೇಕು ಅಂತ ನನಗೆ ಕ್ಲಾರಿಫಿಕೇಶನ್ ಇಲ್ಲ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಪ್ಲೈ ಮಾಡಿದ್ರೆ 3 ಈಗ ತಾನೇ ಶುರುವಾಗಿದೆ, 2 ಇಲ್ಲಿಂದನೇ ಶುರುವಾಗಿದೆ. ಸೊ 3 ಇಲ್ಲಿಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ. ಫಸ್ಟ್ ಯಾರು ಬಂದಿರೋದು? 2. ಸೊ 2 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡೋಣ. 3 and 5 will be as it is from the previous step. ನೆಕ್ಸ್ಟ್ ನಾನು 5 ಅನ್ನ ಇನ್ಸರ್ಟ್ ಮಾಡಬೇಕು, ಲಾಸ್ಟ್ ಒನ್. 5 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ ಅಂತ ಅಲ್ವಾ, ಅದಕ್ಕೋಸ್ಕರ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಸೊ 5 ಆಲ್ರೆಡಿ ಇದೆ, ಸೊ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಪೇಜ್ ಫಾಲ್ಟ್ಸ್ ಎಷ್ಟಾಗ್ತವೆ? 1 2 3 4 5 6 7. ಸೊ 7 is the total number of page faults. ಪೇಜ್ ಹಿಟ್ಸ್ ಎಷ್ಟಿರ್ತವೆ ನೋಡಿ ಇಲ್ಲಿ? 1 2 3 4 5. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 5. ಸೊ ಇನ್ನೊಂದು ಮೇನ್ ಕ್ವಶನ್ ಅನ್ನ ಕೇಳ್ಬೋದು, ಈ 4 ಅಲ್ಗಾರಿದಮ್ ಇದಾವಲ್ಲ, ಇದರಲ್ಲಿ ಬೆಸ್ಟ್ ಅಲ್ಗಾರಿದಮ್ ಯಾವುದು? ಸೊ ಬೆಸ್ಟ್ ಅಲ್ಗಾರಿದಮ್ ಅಂತಂದ್ರೆ ಆಪ್ಟಿಮಲ್. ಯಾಕಂತಂದ್ರೆ ಇದರಲ್ಲಿ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಗಳು ಕಡಿಮೆ ಬರ್ತವೆ. ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಯಾವುದೇ ಒಂದು ಪ್ರಾಬ್ಲಮ್ಗೆ ನೀವು ಅಪ್ಲೈ ಮಾಡಿದ್ರೆ 4 ಅಲ್ಗಾರಿದಮ್ ಅನ್ನು ಕೂಡ ಆಪ್ಟಿಮಲ್ ಅಲ್ಲಿ ಪೇಜ್ ಫಾಲ್ಟ್ಸ್ ಗಳು ಕಡಿಮೆ ಬರ್ತವೆ. ಸರಿನಾ? ನೋಡಿ ಇಲ್ಲಿ ಸ್ಕಿಪ್ ಮಾಡಿರುವಂತದ್ದೇ ಜಾಸ್ತಿ, ಪೇಜ್ ಫಾಲ್ಟ್ಸ್ ಕಡಿಮೆ. ಸೊ ಅದಕ್ಕೋಸ್ಕರ ಏನಂತೀವಿ? ದಿಸ್ ಈಸ್ ದ ಬೆಸ್ಟ್ ಅಲ್ಗಾರಿದಮ್ ಅಂತಂದ್ರೆ ಬೆಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ, ಕಡಿಮೆ ಟೈಮಲ್ಲೇ ಸಾಲ್ವ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಬೆಸ್ಟ್ ಟೈಮ್ ಕಾಂಪ್ಲೆಕ್ಸಿಟಿ ಇರುತ್ತೆ. ಸೊ ಆಪ್ಟಿಮಲ್ ಇಸ್ ದ ಬೆಸ್ಟ್ ಅಲ್ಗಾರಿದಮ್. ಸ್ಕ್ರೀನ್ ಶಾಟ್ ತಕೊಳ್ಳಿ. ನೆಕ್ಸ್ಟ್ ಲಾಸ್ಟ್ ಒನ್ಗೆ ಹೋಗೋಣ, LFU. ಈಗ ಲಾಸ್ಟ್ ಒನ್ LFUಗೆ ಹೋಗ್ತಾ ಹೋಗೋಣ. ಇಲ್ಲಿ ಒಂದು ಟ್ರಿಕ್ ಏನು ಅಂತಂದ್ರೆ, ಇಲ್ಲಿ ನಾವು ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರೀಲೇಬೇಕು. ಬರೀಲಿಲ್ಲ ಅಂತಂದ್ರೆ ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಫ್ರೀಕ್ವೆನ್ಸಿ ಟೇಬಲ್ ಅನ್ನ ಬರೀತಾ ಹೋಗೋಣ. ಸೇಮ್ ಪ್ರೊಸೀಜರ್. ಇನ್ಸರ್ಟ್ ಮಾಡುವಂತದ್ದು 3 ಬಿಟ್ಗಳು ಕೂಡ ಎಂಟಿ ಇರ್ತವೆ ಸ್ಟಾರ್ಟಿಂಗ್ ಅಲ್ಲಿ. ಸೊ 1 ಅನ್ನ ಇನ್ಸರ್ಟ್ ಮಾಡಿದೆ.
ಸೊ ಇನ್ಸರ್ಟ್ ಮಾಡೋದ್ರ ಜೊತೆ ಪ್ರತಿ ಒಂದು ಸ್ಟೆಪ್ ಅಲ್ಲೂ ಕೂಡ ನಾವು ಫ್ರೀಕ್ವೆನ್ಸಿ ಕೌಂಟ್ ಆಫ್ ದಿ ವ್ಯಾಲ್ಯೂಸ್ ಅಥವಾ ಪೇಜಸ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಥವಾ ಏನಾದ್ರೂ ಒಂದು ಚೇಂಜಸ್ ಅನ್ನ ಮಾಡ್ಬೇಕು. ಅಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಅಪ್ಡೇಟ್ ಮಾಡಲೇಬೇಕು ಪ್ರತಿ ಒಂದು ಸ್ಟೆಪ್ ಅಲ್ಲಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಯಾವ್ಯಾವ ಪೇಜ್ಗಳಿದಾವೆ ಅಥವಾ ಯಾವ್ಯಾವ ವ್ಯಾಲ್ಯೂಸ್ ಇದೆ, 1 ಇದೆ, 2 ಇದೆ, 3 ಇದೆ, 4 ಇದೆ ಮತ್ತೆ 5 ಇದೆ, ಅವೇ ಅಲ್ವಾ ಇರೋದು. ಸೊ 1 2 3 4 ಮತ್ತೆ 5 ಅನ್ನೋ ವ್ಯಾಲ್ಯೂಸ್ ಇದೆ. ಈಗ ನೋಡಿ ಇಲ್ಲಿ 1 ಅನ್ನ ಇನ್ಸರ್ಟ್ ಮಾಡಿದ್ದೀನಲ್ವಾ. ಸೊ ಇವಾಗ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟು 0 ಇರುತ್ತೆ. ಈಗ 1 ಅನ್ನ ಇನ್ಸರ್ಟ್ ಮಾಡಿರೋದ್ರಿಂದ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟು 1 ಜಾಸ್ತಿ ಆಗುತ್ತೆ. ಸೊ 0 ಇಂದ 1ಗೆ ಕನ್ವರ್ಟ್ ಆಯ್ತು. ಗೊತ್ತಾಯ್ತಾ? ಎಸ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ 1 ಆಲ್ರೆಡಿ ಅಪ್ಡೇಟ್ ಆಗಿದೆ, ಇನ್ನು 2 ಜಾಗ ಖಾಲಿ ಇರೋದ್ರಿಂದ 2 ಅನ್ನ ಇನ್ಸರ್ಟ್ ಮಾಡ್ಬಿಡ್ತೀನಿ. ಖಾಲಿ ಇದೆಯಲ್ಲ, ಸೊ 2 ಅನ್ನ ಇನ್ಸರ್ಟ್ ಮಾಡಿದೆ. ಈಗ 2ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, ಈಗ 1 ಆಗಿ ಇನ್ಸರ್ಟ್ ಆಗಿದೆ. ನೀವು ಇದ್ರ ಸ್ಟ್ರೈಟ್ ಅಲ್ಲೇ ಲೈನ್ ಹಾಕೊಂಡು ಬರಿತಾ ಹೋಗಿ. ಇಲ್ಲೊಂಚೂರು ಮಿಸ್ ಮ್ಯಾಚ್ ಆಗ್ಬೋದು, ಯಾಕಂದ್ರೆ ಸ್ಟ್ರೈಟ್ ಲೈನ್ ಹಾಕೆಲ್ಲ ಬರೆಯೋದಕ್ಕೆ ಟೈಮ್ ಆಗ್ತಾ ಹೋಗುತ್ತೆ. ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಲೈನ್ ಹಾಕೊಂಡು ನೀಟಾಗಿ ಬರ್ಕೊಳ್ಳಿ. ಸೊ 2 ಅನ್ನ ಇನ್ಸರ್ಟ್ ಮಾಡಿದೆ, ಅದಕ್ಕೋಸ್ಕರ ಅದ್ರ ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಆಯಿತು. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿದೆ ಅದೇ ವ್ಯಾಲ್ಯೂಸ್ ಅನ್ನ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಮತ್ತೆ 2 ಆಲ್ರೆಡಿ ಅಪ್ಡೇಟ್ ಆಗಿದ್ದಾವೆ, ಇನ್ನೊಂದು ಜಾಗ ಖಾಲಿ ಇರೋದ್ರಿಂದ 3 ಅನ್ನ ನಾನು ಇನ್ಸರ್ಟ್ ಮಾಡ್ಬಿಡ್ತೀನಿ. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೋಬೇಕು ವ್ಯಾಲ್ಯೂಸ್ಗಳನ್ನ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಅದಕ್ಕೋಸ್ಕರ 1 2 3 ಈ 3ರಲ್ಲಿ ಯಾವ್ದಾದ್ರು ಒಬ್ರು ಜೊತೆ ನಾನು ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ಮೆಂಟ್ ಯಾವ್ರ ಮೇಲೆ ಮಾಡ್ತಾ ಇರೋದು? ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಅಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ಆಫ್ 1 2 3 ಅನ್ನ ನೋಡ್ರಿ, ಯಾರ್ದು ಕಡಿಮೆ ಇರುತ್ತೆ ಫ್ರೀಕ್ವೆನ್ಸಿ ಕೌಂಟ್ ಅವ್ರ ಜೊತೆ ರೀಪ್ಲೇಸ್ ಮಾಡ್ಬಿಡ್ರಿ ಅಂತ ಹೇಳುತ್ತೆ. ಸೊ 1 2 3 ಮೂರದು ಕೂಡ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಸೊ ಇಲ್ಲಿ ಮತ್ತೆ ಟೈ ಆಗೋಯ್ತು, ನನಗೆ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ 1 2 3 ಯಾರ ಜೊತೆ ರೀಪ್ಲೇಸ್ ಮಾಡಬೇಕು ಅಂತ. ಯಾಕೆ? 3 ಜನದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಸೇಮ್ ಇದೆ. ಸೊ ಈಗ ಏನ್ ಮಾಡ್ಬೇಕು? ಆಪತ್ ಬಾಂಧವ್ ತರ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಕೋಬೇಕು. ನೋಡಿ, ನಮ್ಗೆ ಏನಾದ್ರೂ ಕೂಡ ಆಪ್ಟಿಮಲ್ ಅಲ್ಲಿ ಕಷ್ಟ ಬಂದ ತಕ್ಷಣನೂ ಕೂಡ ನಮ್ಗೆ ಫಸ್ಟ್ ಇನ್ ಫಸ್ಟ್ ಔಟ್ ಹೆಲ್ಪ್ ಮಾಡ್ದ. LFU ಅಲ್ಲಿ ಕಷ್ಟ ಬಂದ ತಕ್ಷಣ ಫಸ್ಟ್ ಇನ್ ಫಸ್ಟ್ ಔಟ್ ಹೆಲ್ಪ್ ಮಾಡ್ದ. ಇದೊಂಥರ ABD ವಿಲಿಯರ್ಸ್ ಇದ್ದಂಗೆ, ಸರಿನಾ? ಆಪತ್ ಬಾಂಧವ, ಸರಿನಾ? ಸೊ ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ. ಅಂದ್ರೆ 1 2 3 ಅಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಅವ್ರನ್ನ ರೀಪ್ಲೇಸ್ ಮಾಡೋದು. ಸೊ 1 ಇಲ್ಲಿಂದ ಶುರು ಆಯ್ತು, 2 ಇಲ್ಲಿಂದ ಶುರು ಆಯ್ತು, 3 ಇಲ್ಲಿಂದ ಶುರು ಆಯ್ತು. ಸೊ ಈ 3ರಲ್ಲಿ ಫಸ್ಟ್ ಯಾರು ಬಂದಿರೋದು? 1 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 1 ಜಾಗಕ್ಕೆ 4 ಅನ್ನ ನಾವು ರೀಪ್ಲೇಸ್ ಮಾಡ್ತಾ ಹೋಗೋಣ. 2 ಮತ್ತೆ 3ದು ಫ್ರೀಕ್ವೆನ್ಸಿ 2 ಮತ್ತೆ 3 ಹಂಗೆ ಉಳ್ಕೊಂತವೆ. ಈಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನು ಅಪ್ಡೇಟ್ ಮಾಡ್ಬೇಕಾದ್ರೆ ನೀಟಾಗಿ ನೋಡ್ಕೊಳ್ಳಿ. 1 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿರೋದು. ಏನು? 1 ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡಿದೀನಿ. ಆಸ್ ಯೂಶುವಲ್ 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, 1 ಆಗಿ ಇನ್ಕ್ರೀಸ್ ಆಗಿದೆ. ಆದ್ರೆ ನಾನು 1 ಜಾಗಕ್ಕಲ್ವಾ ರೀಪ್ಲೇಸ್ ಮಾಡಿರೋದು, 1 ಜಾಗಕ್ಕೆ 4th ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಆಯ್ತು. ಆದ್ರೆ 1 ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ ಕೂಡ 0 ಆಗ್ಬೇಕು. 5 ಇರಲಿ, 12 ಇರಲಿ, 100 ಇರಲಿ, ಫ್ರೀಕ್ವೆನ್ಸಿ ಕೌಂಟ್ ಅದು ಡೈರೆಕ್ಟ್ ಆಗಿ 0 ಆಗ್ಬೇಕು. ಸರಿನಾ? ಯಾರ ಜಾಗಕ್ಕೆ ನಾವು ರೀಪ್ಲೇಸ್ ಮಾಡ್ತಾ ಇದೀವಿ ಅದ್ರದ್ದು 0, ಯಾರನ್ನ ರೀಪ್ಲೇಸ್ ಮಾಡ್ತಾ ಇದೀನಿ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ 1 ಇನ್ಕ್ರೀಸ್ ಆಗುತ್ತೆ ಅಷ್ಟೇ. ಇನ್ನು ಉಳಿದಿರೋ ವ್ಯಾಲ್ಯೂಸ್ ಎಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಅನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 4 2 3 ಇದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡೋಣ. 4 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 2ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 3ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಯಾರನ್ನ ಯೂಸ್ ಮಾಡೋಣ ಇವಾಗ? ಟೈ ಆಗಿರೋದ್ರಿಂದ ಆಪತ್ ಬಂದವ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡ್ಬೇಕು. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಏನ್ ಹೇಳುತ್ತೆ? ಯಾರು ಫಸ್ಟ್ ಬಂದಿದ್ದಾರೆ ಅವ್ರನ್ನ ತೆಗ್ದಾಕನ. ಸೊ 4 ಇಲ್ಲಿಂದ ಶುರು ಆಗಿದೆ, 2 ಇಲ್ಲಿಂದ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ. ಸೊ 4 2 3 ಯಾರಪ್ಪ ಫಸ್ಟ್ ಬಂದಿರೋದು? 2 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ 2 ಜಾಗಕ್ಕೆ 1 ಅನ್ನ ರೀಪ್ಲೇಸ್ ಮಾಡ್ತೀನಿ, 4 ಮತ್ತೆ 3 ಹಂಗೆ ಉಳ್ಕೊಂತವೆ. ಈಗ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಇನ್ಕ್ರೀಸ್ ಮಾಡಿ 2 ಜಾಗಕ್ಕೆ 1 ಬಂದಿರೋದು. ಸೊ 2ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ ಕೂಡ 0 ಆಗುತ್ತೆ. ನೆಕ್ಸ್ಟ್ 1 ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು ಪ್ರೀವಿಯಸ್ ಸ್ಟೆಪ್ ಅಲ್ಲಿ, ಈಗ ಇನ್ಸರ್ಟ್ ಆಗಿರೋದ್ರಿಂದ 1 ಜಾಸ್ತಿ ಆಗಿದೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. 2 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ ಈಗ 4 1 3ದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡೋಣ. 4ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 3ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 1 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ. ಯಾರು ಯೂಸ್ ಆಗ್ತಾರೆ? ಫಸ್ಟ್ ಇನ್ ಫಸ್ಟ್ ಔಟ್ ಯೂಸ್ ಆಗ್ತಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಪ್ರಕಾರ 4 1 3 ಅಲ್ಲಿ ಯಾರು ಫಸ್ಟ್ ಬಂದಿರೋದು? 4 ಇಲ್ಲಿಂದ ಶುರು ಆಗಿದೆ, 1 ಇಲ್ಲಿಂದ ಶುರು ಆಗಿದೆ, 3 ಇಲ್ಲಿಂದ ಶುರು ಆಗಿದೆ. ಕಂಟಿನ್ಯೂಷನ್ ಇರಬೇಕು, ಗೊತ್ತಾಯ್ತಾ? 4 ಇಲ್ಲಿಂದ ಶುರು, 1 ಇಲ್ಲಿಂದ ಶುರು, 3 ಇಲ್ಲಿಂದ ಶುರು. ಸೊ 3 ಇಸ್ ದ ಫಸ್ಟ್ ಒನ್ ಟು ಕಮ್ ಅಮಾಂಗ್ 4 1 and 3. ಸೊ 3 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡಿ 1 and 4 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಇಲ್ಲಿ ಬರೆಯೋದ್ರ ಜೊತೆ ಫ್ರೀಕ್ವೆನ್ಸಿ ಕೌಂಟ್ ಇನ್ಕ್ರೀಸ್ ಮಾಡಬೇಕು. 3 ಜಾಗಕ್ಕೆ 2 ಬಂದಿರೋದು. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ 0 ಆಗುತ್ತೆ. 2ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, ಅದು 1 ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್.
ನೆಕ್ಸ್ಟ್ 5 ಅನ್ನ ಇನ್ಸರ್ಟ್ ಮಾಡಬೇಕು. 5 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ ಇಲ್ಲ. ಸೊ ಅದಕ್ಕೋಸ್ಕರ 4 1 2 ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 4 ಇನ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 2 ಫ್ರೀಕ್ವೆನ್ಸಿ ಕೌಂಟ್ 1 ಇದೆ, 1 ಇನ್ ಫ್ರೀಕ್ವೆನ್ಸಿ ಕೌಂಟ್ ಕೂಡ 1 ಇದೆ. ಸೊ ಈಗ ಏನ್ ಮಾಡಬೇಕು, ಫ್ರೀಕ್ವೆನ್ಸಿ ಕೌಂಟ್ ಟೈ ಆಗಿರೋದ್ರಿಂದ ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್ ಅನ್ನ ಯೂಸ್ ಮಾಡೋಣ. 4 1 2 ಅಲ್ಲಿ ಯಾರು ಫಸ್ಟ್ ಬಂದಿರೋದು, 4 ಇಲ್ಲಿಂದ ಶುರುವಾಗಿದೆ, 1 ಇಲ್ಲಿಂದ ಶುರುವಾಗಿದೆ, 2 ಇಲ್ಲಿಂದ ಶುರುವಾಗಿದೆ, ಕಂಟಿನ್ಯೂಷನ್ ಇರಬೇಕು. 4 1 2. ಸೊ 4 ಇಸ್ ದ ಫಸ್ಟ್ ಒನ್ ಟು ಕಮ್. ಸೊ ಅದರ ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 1 and 2 ಹಂಗೆ ಉಳ್ಕೊಂತವೆ. ಸೊ 4 ಜಾಗಕ್ಕೆ 5. 4ದು ಫ್ರೀಕ್ವೆನ್ಸಿ ಕೌಂಟ್ ಅದೇನೇ ಇದ್ರೂ 0 ಆಗುತ್ತೆ. 5ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, ಇವಾಗ 1 ಆಗಿದೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು. ಆದ್ರೆ 1 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇರೋದ್ರಿಂದ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ನೋಟು, ಇಲ್ಲಿ ನಾವು ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ. ಆದ್ರೆ ಇಲ್ಲಿ ಪ್ರತಿ ಸ್ಟೆಪ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದೀನಿ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ. ಇಲ್ಲಿ ನಾನು ಅಪ್ಡೇಟ್ ಮಾಡಬೇಕು ಅಂದ್ರೆ 1 ಫ್ರೀಕ್ವೆನ್ಸಿ ಕೌಂಟ್ ಅನ್ನ 1 ಇನ್ಕ್ರೀಸ್ ಮಾಡಬೇಕು. 1 ಇನ್ ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು, ಸೊ 1 + 1 2 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸರಿನಾ? ನಾನು ಇಲ್ಲಿ ಸ್ಕಿಪ್ ಮಾಡಿದ್ರು ಕೂಡ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಪ್ಡೇಟ್ ಮಾಡೋದನ್ನ ಮರಿಬಾರ್ದು. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ಸೊ 2 ಆಲ್ರೆಡಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಇಲ್ಲೇನು ನಾನು ಮಾಡಲ್ಲ, ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಇನ್ಕ್ರೀಸ್ ಮಾಡಬೇಕು. 2ದು ಫ್ರೀಕ್ವೆನ್ಸಿ ಕೌಂಟ್ ಏನಿದೆ, ನನಗೆ 1 ಇದೆ. ಸೊ ಇಲ್ಲಿ ಇನ್ನೊಂದ್ಸಲಿ ಬಂದಿರೋದ್ರಿಂದ ಇಟ್ ವಿಲ್ ಇನ್ಕ್ರೀಸ್ ಬೈ 1. ಸೊ 1 + 1 2 ಆಯ್ತು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? 3 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಈಗ 5 1 2 ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರ ಜೊತೆ ರಿಪ್ಲೇಸ್ ಮಾಡೋಣ. 5ದು ಫ್ರೀಕ್ವೆನ್ಸಿ ಕೌಂಟ್ 1 ಇದೆ ನೋಡಿ ಇಲ್ಲಿ. 2ದು ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 1 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ 2 2 1 ಯಾರ್ದು ಕಡಿಮೆ ಇರೋದು? 1 ಅಂತಂದ್ರೆ 5ದು. ಸೊ 5 ಜಾಗಕ್ಕೆ 3 ಅನ್ನ ರೀಪ್ಲೇಸ್ ಮಾಡ್ತಾ ಹೋಗೋಣ. 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಇಲ್ಲಿ ರೀಪ್ಲೇಸ್ ಮಾಡಿದ್ದೀನಿ ಅಂತಂದ್ರೆ ಇಲ್ಲಿ ಅಪ್ಡೇಟ್ ಮಾಡ್ಬಿಡ್ಬೇಕು. 5ರ ಜಾಗಕ್ಕೆ 3 ಬಂದಿರೋದು. ಸೊ 5ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ ಆಗಿ 0 ಆಗುತ್ತೆ. 3ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ, 4 ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, 3 1 2ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 3ದು ಫ್ರೀಕ್ವೆನ್ಸಿ ಕೌಂಟ್ ಇಸ್ 1, 2 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 1 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ 2 2 1 ಕಡಿಮೆ ಇರೋದು ಯಾವುದು? 1 ಅಂತಂದ್ರೆ 3ದು. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇರೋದ್ರಿಂದ 4 ಅನ್ನ 3 ಜಾಗಕ್ಕೆ ರೀಪ್ಲೇಸ್ ಮಾಡೋಣ. 1 and 2 ವಿಲ್ ಬಿ ಆಸ್ ಇಟ್ ಈಸ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ನಾವು ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ ಅಂತಂದ್ರೆ ಅಪ್ಡೇಟ್ ಮಾಡೋಣ. 3 ಜಾಗಕ್ಕೆ 4 ಬಂದಿರೋದು. ಸೊ 3ದು ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ 0 ಆಗುತ್ತೆ. 4ದು ಫ್ರೀಕ್ವೆನ್ಸಿ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. 0 ಇತ್ತು, ಇವಾಗ 1 ಆಯ್ತು. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ ಲಾಸ್ಟ್ ಒನ್ 5. ಸೊ 5 ಅನ್ನ ಇನ್ಸರ್ಟ್ ಮಾಡಬೇಕು. ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆಯಾ? ಇಲ್ಲ. ಸೊ 4 1 2ದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 4 ಫ್ರೀಕ್ವೆನ್ಸಿ ಕೌಂಟ್ ಇಸ್ 1, 2 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 1 ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ 1 ಇಸ್ ದ ಸ್ಮಾಲರ್ 1 ಅಂತಂದ್ರೆ 4. ಸೊ 4 ಜಾಗಕ್ಕೆ 5 ಅನ್ನ ರೀಪ್ಲೇಸ್ ಮಾಡೋಣ. 1 and 2 ವಿಲ್ ಬಿ ಆಸ್ ಇಟ್ ಈಸ್. ಸೊ 4ದು ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 4 ಜಾಗಕ್ಕೆ 5 ಬಂದಿರೋದ್ರಿಂದ ಅದ್ರದ್ದು ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ಸೊ ಈ ತರ ನಾವು ಫ್ರೀಕ್ವೆನ್ಸಿ ಕೌಂಟ್ ಅನ್ನು ಕೂಡ ಪ್ರತಿ ಸ್ಟೆಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ನೀಟಾಗಿ ಲೈನ್ ಹಾಕೊಂಡು ಬರ್ಕೊಂತ ಹೋಗಿ. ಒಂಚೂರು ಮಿಸ್ ಮ್ಯಾಚ್ ಆಗಿದೆ ಇಲ್ಲಿ. ಸೊ ನೀಟಾಗಿ ಸ್ಕೇಲ್ ಪೆನ್ಸಿಲ್ ಅನ್ನ ಯೂಸ್ ಮಾಡ್ಕೊಂಡು ಲೈನ್ ಹಾಕೊಂಡು ಅದ್ರ ಕೆಳಗಡೆ ಅದ್ರದ್ದು ಅಪ್ಡೇಟೆಡ್ ವ್ಯಾಲ್ಯೂಸ್ ಅನ್ನ ಬರೀತಾ ಹೋಗಿ. ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಈಗ ಏನ್ ಬರೀಬೇಕು, ಲಾಸ್ಟ್ ಅಲ್ಲಿ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ ಎಷ್ಟಿದಾವೆ ಮತ್ತೆ ಪೇಜ್ ಹಿಟ್ಸ್ ಎಷ್ಟಿದಾವೆ ಅಂತ ಬರೆಯೋಣ. ಪೇಜ್ ಫಾಲ್ಟ್ ಮತ್ತೆ ಪೇಜ್ ಹಿಟ್ಸ್. ಸರಿನಾ? ಸೊ ಇಲ್ಲಿವರೆಗೂ ನೀವೇನಾದ್ರೂ ಕ್ಲಾಸ್ ಅನ್ನ ಕರೆಕ್ಟ್ ಆಗಿ ಕೇಳಿದೀರಾ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟಿದಾವೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ಅಂತ ಗೊತ್ತಿದೆ ನಿಮ್ಗೆ. ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟಿದೆ ಅಂತಾನೂ ಕೂಡ ನಿಮಗೆ ಗೊತ್ತಿರುತ್ತೆ ಈ ಒಂದು ಪ್ರಾಬ್ಲಮ್ ಅಲ್ಲಿ. ಸೊ ಅವೆರಡನ್ನೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗ್ಬೇಕು. ಅವಾಗ ನನಗೆ ಗೊತ್ತಾಗ್ತಾ ಹೋಗುತ್ತೆ ನೀವು ಕರೆಕ್ಟ್ ಆಗಿ ಕ್ಲಾಸ್ ಕೇಳಿದಿರೋ ಇಲ್ವೋ ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.